ರಾಜ್ಯದಲ್ಲಿ ಕೋವಿಡ್ ಕೇಸ್ಗಳು ವಿಪರೀತವಾಗಿ ಹೆಚ್ಚಳ ಆಗ್ತಾ ಇದೆ. ಪಾಸಿಟಿವಿಟಿ ರೇಟ್ ಅನ್ನೋದು ಒಂದು ಸಾಂಕ್ರಾಮಿಕ ರೋಗದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಯಾವ ರೀತಿ ಇದೆ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ. 2 ದಿನದಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ದುಪ್ಪಟ್ಟು ಏರಿಕೆ ಆಗಿದೆ. ಮಲ್ಟಿಪ್ಲೈ ಆಗೋದಕ್ಕೆ ತೆಗೆದುಕೊಂಡ ಸಮಯ 2 ದಿನ. ಕೋವಿಡ್ ಪಾಸಿಟಿವಿಟಿ ದರ ಇದೆಯಲ್ಲ ಅದು 19.37% ಏರಿಕೆ ಆಗಿದೆ. 19.37% ಏರಿಕೆ ಆಗಿದೆ. 100 ಜನರಿಗೆ ಟೆಸ್ಟ್ ಮಾಡಿದ್ರೆ ಅಲ್ಲಿಗೆ 20 ಜನರಿಗೆ ಪಾಸಿಟಿವ್ ಬರ್ತಿದೆ ಅಂತ ಅರ್ಥ. ತುಂಬಾ ಯೋಚನೆ ಮಾಡಬೇಕಾಗಿರುವಂತಹ ನಂಬರ್ಸ್ ಇದು. ನಿನ್ನೆ 191 ಕೋವಿಡ್ ಟೆಸ್ಟ್ ಆಗಿತ್ತು. 37 ಜನರಿಗೆ ಬರೋಬ್ಬರಿ ಪಾಸಿಟಿವ್ ಆಗಿದೆ 24 ಗಂಟೆಗಳ ಅವಧಿಯಲ್ಲಿ. ಇನ್ನು ನಿನ್ನೆ 171 ಜನರಿಗೆ RT-PCR ಟೆಸ್ಟ್ ಅನ್ನು ಮಾಡಲಾಯಿತು. ಮತ್ತೆ 20 ಜನರಿಗೆ ರ್ಯಾಪಿಡ್ ಟೆಸ್ಟ್ ಅನ್ನು ಮಾಡಿಸಲಾಯಿತು. ಸೊ 25ನೇ ತಾರೀಕು ಪಾಸಿಟಿವಿಟಿ ದರ 8.65% ಇತ್ತು. ಬಟ್ ಒಂದೇ ದಿನದ ಅಂತರದಲ್ಲಿ ಡಬಲ್ ಆಗಿದೆ. 50% ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋದು ಟ್ರೆಂಡ್ ತೋರಿಸ್ತಾ ಇದೆ. ಇದು ಅಪಾಯಕಾರಿ. ಯಾಕಂದ್ರೆ ಪಾಸಿಟಿವಿಟಿ ರೇಟ್ ಇದೆಯಲ್ಲ, 100 ಜನರಿಗೆ ಟೆಸ್ಟ್ ಮಾಡಿದಾಗ 5 ಜನರಲ್ಲಿ ಪತ್ತೆ ಆದರೆ ಕೊರೋನಾ ಕಂಟ್ರೋಲಲ್ಲಿದೆ ಅಂತ ಅರ್ಥ. ಇಲ್ಲಿ 100 ಜನರಲ್ಲಿ ಟೆಸ್ಟ್ ಮಾಡಿಸಿದ್ರೆ 20 ಜನರಲ್ಲಿ ಕೊರೋನಾ ಪತ್ತೆ ಆಗ್ತಿದೆ ಅಂದರೆ ಕಂಟ್ರೋಲಲ್ಲಿ ಇಲ್ಲ ಸದ್ಯಕ್ಕೆ ಅಂತ. ಆಮೇಲೆ ಟೆಸ್ಟಿಂಗ್ನ ಪ್ರಮಾಣ ತೀರಾ ಕಡಿಮೆ ಇದೆ. ಮುಂಚೆಲ್ಲ ನಾವು ಮಾಡ್ತಾ ಇದ್ವಿ ಗೊತ್ತಾ, ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಟೆಸ್ಟ್ ಮಾಡಿಸ್ತಾ ಇದ್ದಿದ್ದು. ಅದೆಲ್ಲ ಆಗಿಲ್ಲ. ಇಲ್ಲಿ ಕೇವಲ 100, 200 ಆ ಥರ ಟೆಸ್ಟಿಂಗ್ ರೇಂಜ್ನಲ್ಲೇ 20 ಜನರಿಗೆ ಬರ್ತಾ ಇದೆ ಅಂದರೆ ಹಬ್ತಾ ಇದೆ ವೇಗವಾಗಿ. ಈಗ ನಮ್ಮಲ್ಲಿ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇದ್ರೆ ನಮಗೇನೂ ಆಗಲ್ಲ. ಬಟ್ ವೀಕ್ ಇಮ್ಯೂನ್ ಸಿಸ್ಟಮ್ ಇದ್ದವ್ರಿಗೆ ಇದು ಥ್ರೆಟ್ ಆಗ್ಬೋದು ಎನಿ ಮೂಮೆಂಟ್. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಕೊರೋನಾದ ಪ್ರತಿ ಅಲೆಯಲ್ಲೂ ನಾವು ಗಮನಿಸಿದಾಗ ಎಲ್ಲಿ ತನಕ 5%ಗಿಂತ ಕಡಿಮೆ ಪಾಸಿಟಿವಿಟಿ ರೇಟ್ ಇತ್ತು, ಡೆತ್ ರೇಟ್ ಕಡಿಮೆ ಇರುತ್ತೆ. ಯಾವಾಗ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗುತ್ತೆ, ನಿಧಾನಕ್ಕೆ ಈ ವೀಕ್ ಇಮ್ಯೂನ್ ಸಿಸ್ಟಮ್ ಇರೋರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಪ್ರಾಣಕ್ಕೆ ಹಾನಿ ಮಾಡೋ ಕೆಲಸವನ್ನು ಕೊರೋನಾ ಇಷ್ಟು ಅಲೆಗಳಲ್ಲಿ ಮಾಡ್ತಾ ಬಂದಿತ್ತು. ಇದು ಎಷ್ಟು ಕನ್ಸರ್ನಿಂಗ್ ಅಂತ ಅನಿಸ್ತಾ ಇದೆ. ಆರೋಗ್ಯ ಇಲಾಖೆ ಈ ನಂಬರ್ಸನ್ನು ನೋಡಿ, ಪಾಸಿಟಿವಿಟಿ ರೇಟನ್ನು ನೋಡಿ ಏನು ಹೇಳ್ತಾ ಇದೆ ಅಂತ. 2 ದಿನದಲ್ಲಿ ಪಾಸಿಟಿವಿಟಿ ದರ ದುಪ್ಪಟ್ಟು ಆಗಿರೋದ್ರ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂತಂದರೆ 2 ದಿನದಲ್ಲಿ ಡಬಲ್ ಆಗಿದೆ. ಅದು ಟೆಸ್ಟ್ ಆಗ್ತಾ ಇರುವಂಥದ್ದು ಕೂಡ ಕಡಿಮೆ ಟೆಸ್ಟ್ನಲ್ಲೇ ಕೂಡ 100 ಜನರಿಗೆ 100 ಟೆಸ್ಟ್ ಮಾಡಿದ 20 ಜನರಲ್ಲಿ ಪಾಸಿಟಿವ್ ಆಗ್ತಾ ಇದೆ ಅಂತಂದರೆ, ಒಂದು ವೇಳೆ ಕೋವಿಡ್ ಜಾಸ್ತಿ ಸ್ಪ್ರೆಡ್ ಆಗಿ 1000 ಟೆಸ್ಟ್ ಮಾಡಿದ್ರೆ ತುಂಬ ಜನ ಪಾಸಿಟಿವಿಟಿ ರೇಟ್ ಆಗುವಂಥ ಜಾಸ್ತಿ ಇದೆ. ಪಾಸಿಟಿವ್ ಆಗುವಂಥ ಸಂಖ್ಯೆ ಜಾಸ್ತಿ ಆದರೆ ಅಲ್ಲಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತಕ್ಕಂಥವ್ರಿಗೆ ಹೆಚ್ಚು ಹಬ್ಬುವಂಥ ಆತಂಕ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಈಗ ILI ಮತ್ತು ಸ್ಯಾರಿ ಕೇಸ್ಗಳಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತೇಳಿ ಆರೋಗ್ಯ ಇಲಾಖೆ ನಿರ್ಧಾರವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಡೆತ್ ಪ್ರಮಾಣ ಇಲ್ಲ, ಡೆತ್ ಪ್ರಮಾಣ 0 ಇರ್ತಕ್ಕಂಥದ್ದು. ಆದರೆ ಈ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಏನಾದರೂ ಹಬ್ಬಿದ್ರೆ ಅದು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಕೋವಿಡಲ್ಲಿಗೆ ಸ್ಪ್ರೆಡ್ ಆಗ್ತಾ ಇದೆ, ಹಬ್ಬುತ್ತಾ ಇದೆ, ಕಂಟ್ರೋಲ್ ಮಾಡಬೇಕು ಎನ್ನುವಂಥದ್ದು ಈ ಪಾಸಿಟಿವಿಟಿ ದರ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬರೋಬ್ಬರಿ 19.37% ಅಷ್ಟು ಕೋವಿಡ್ ಪಾಸಿಟಿವಿಟಿ ದರ ಇರುವಂಥದ್ದು. ಏಕೆಂದರೆ ಆಕ್ಟಿವ್ ಕೇಸ್ಗಳು 80 ಇದೆ. ಎಲ್ಲರೂ ಕೂಡ ಹೋಮ್ ಐಸೋಲೇಷನಲ್ಲಿ ಇದ್ದಾರೆ. ಆದರೆ ಮುಂದಿನ ದಿನಗಳೇ ಏನಾದರೂ ಈ ಪಾಸಿಟಿವಿಟಿ ದರ ಜಾಸ್ತಿಯಾಗಿ ಕಮ್ಯುನಿಟಿಗೆ ಸ್ಪ್ರೆಡ್ ಆಯಿತು ಅಂತಂದರೆ ಅಲ್ಲಿ ಮಕ್ಕಳು ಮತ್ತು ವೃದ್ಧರಿಗೆ, ಗರ್ಭಿಣಿಯರಿಗೆ ತುಂಬ ಅಪಾಯಕಾರಿ ಅನ್ನುವಂಥ ಮುನ್ಸೂಚನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಟೆಸ್ಟ್ಗಳ ಕಡಿಮೆ ಮಾಡ್ತಾ ಇದ್ದಾರೆ, ಜಾಸ್ತಿ ಮಾಡಬೇಕಾಗತ್ತೆ. ಇನ್ನು ಮುಂದೆ ಜಾಸ್ತಿ ಮಾಡಿ ಮೊದಲೇ ಐಸೋಲೇಟ್ ಮಾಡಿ ಅವ್ರನ್ನ ರಿಕವರಿ ಆಗುವಂಥ ರೀತಿಯಲ್ಲಿ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಇದು ಅಪಾಯ ಎನ್ನುವಂಥದ್ದನ್ನು ಮುನ್ಸೂಚನೆ ಕೊಡ್ತಾ ಇರ್ತಕ್ಕಂಥದ್ದು. ಆರಂಭದಲ್ಲೇ ಈ ರೀತಿ ಪಾಸಿಟಿವಿಟಿ ದರ ಡಬಲ್ ಆಗ್ತಾ ಇದೆ ಅಂತಂದರೆ ಅಲ್ಲಿಗೆ ಆತಂಕ ಎದುರಾಗ್ತಾ ಇದೆ ಅಂತ ಅರ್ಥ. ಆರೋಗ್ಯ ಇಲಾಖೆ ಇದನ್ನು ಯಾವ ರೀತಿಯಾಗಿ ಫೇಸ್ ಮಾಡ್ತೀವಿ ಅಂತ ಕಾದು ನೋಡಬೇಕಾಗಿದೆ. 1 ವಾರಗಳ ಕಾದು ನೋಡಿ ತದನಂತರ ಒಂದಷ್ಟು ಮುಂಜಾಗ್ರತೆ ವಹಿಸ್ತೀವಿ, ಟೆಸ್ಟ್ ಹೆಚ್ಚಳ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈಗಾಗಲೇ 2 ದಿನದಲ್ಲೇ ಡಬಲ್ ಆಗಿರೋದ್ರಿಂದಾಗಿ ಆರೋಗ್ಯ ಇಲಾಖೆ ಯಾವ ರೀತಿಯ ನಿರ್ಣಯಗಳಿಗೆ ಮುಂದಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.